ಆಗಿನ 1509ರಲ್ಲಿ ಜನಿಸಿ 1606ರಲ್ಲಿ ಏನವರು ಈ ಯಲೋಕವನ್ನು ತ್ಯಜಿಸಿದಾರ ಅವಧಿಯಲ್ಲಿ ಮಾಡಿರುವಂತಹ ಸಾಧನೆಗಳು ಸಾಮಾಜಿಕ ನ್ಯಾಯಕ್ಕಾಗಿ ಕೃತಿಗಳ ಮೂಲಕ ಹೋರಾಟವನ್ನು ಮಾಡಿದರು. ಯಾವ ರೀತಿಯಾದ ಅಂತಂದ್ರ ರಾಮದಾನ ಚರಿತೆ ಎಂಬ ಕೃತಿಯನ್ನು ರಚಿಸಿ ಮತ್ತು ಮೋಹನ ತರಂಗಿಣಿ ಎಂಬ ಕೃತಿಯನ್ನು ರಚಿಸಿ ಆ ಎರಡೂ ಕೃತಿಗಳಲ್ಲಿ ಸಾಮಾಜಿಕ ನ್ಯಾಯದ ಕುರಿತು ವಿಶ್ಲೇಷಣೆ ಮತ್ತು ವಿವರಣೆಯನ್ನು ನೀಡಿ ಸಮಾಜಕ್ಕೆ ಸಮಾನ ಬದುಕಿನ ಕೊಡುಗೆಯನ್ನ 1500 ಇಸ್ವಿಯಲ್ಲೇನೆ ಮಾಡಿರ್ತಕ್ಕಂಥ ಸಂತ ಕನಕದಾಸರು. ಆ ಒಂದು ಅವಧಿಯಲ್ಲಿ ಯಾವ ರೀತಿಯಾಗಿ ತಾರತಮ್ಯ ಭಾವನೆ ಇತ್ತಪ್ಪ ಅಂತಂದ್ರ ಅವರು ಒಬ್ಬರ ಸಂತರಾಗಿದ್ದರೂ ಕೂಡ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ನಿರ್ಬಂಧವನ್ನು ಹೇರುವಂತ ಪರಿಸ್ಥಿತಿ ಆಗಿನ ಸಂದರ್ಭದಲ್ಲಿ ಬಂದಾಗ ಆ ದೇವರು ಕೂಡ ಪ್ರತ್ಯಕ್ಷನಾಗಿ ಅವನ ಕಿಂಡಿಯಲ್ಲಿ ಕಂಡದ್ದಾನ ಅದಕ್ಕೆ ಪ್ರತ್ಯಕ್ಷ ದರ್ಶನ ಈಗಿನ ಉಡುಪಿಯಲ್ಲಿ ಕನಕನ ಕಿಂಡಿ ಅಂತ ಹೇಳ್ಬೋದು. ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ಆ ಒಂದು ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದುಕೊಂಡಿರ್ತಾರ. ಅದೇ ರೀತಿಯಾಗಿ ಸಮಾಜಕ್ಕೆ ಅವರು ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಏನಪ್ಪಾ ಅಂತಂದ್ರ ಕುಲ ಕುಲ ಎಂದು ನೀವು ಬೆಳೆದಿವರಿ, ಕುಲದ ನೆಲೆಯದು ಬಲ್ಲಿರ ಎಂದು ಸಮಾಜಕ್ಕೆ ಒಂದು ಹೇಳಿದ್ದಾರೆ. ಆ ಒಂದು ಹೇಳಿಕೆಗಳನ್ನ ನಾವೆಲ್ಲರೂ ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಅವರ ಅಂತೆ ಸಮಾಜದಲ್ಲಿ ಅಜರಾಮರವಾಗಿ ಉಳಿಯುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೂಡ ಭಾಜನರಾಗಬೇಕು. ಅವರ ಒಂದು ಮಂಜುಗಡ್ಡೆ ಬೀಳುವಂತ ಪ್ರದೇಶದಲ್ಲಿ ಅವರು ನಮ್ಮ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದವರು ಅವ್ರಿಗೊಂದು ಸೆಲ್ಯೂಟ್ ಅನ್ನು ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ದೇಶ ಸೇವೆ ಮಾಡ್ಬೇಕಾದ್ರ 2 ಗುಂಡಿಗಿರ್ಬೇಕಂತ. ಆ 2 ಗುಂಡಿಗಿರುವಂತ ಮಹಾನ್ ವ್ಯಕ್ತಿಯನ್ನ ನೋಡುವಂತ ಅವರಿಗೆ ಸನ್ಮಾನ ಮಾಡುವಂತ ನಮ್ಮೆಲ್ರಿಗೂ ಏನು ಭಾಗ್ಯ ಇವತ್ತು ಸಿಕ್ಕದ, ನಾವೇ ಪುಣ್ಯವಂತರು. ಯಾಕಪ್ಪ ಅಂದ್ರೆ ನಮಗೆ ದೇಶ ಸೇವೆ ಮಾಡಕ್ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಕೂಡ ಆ ದೇಶ ಸೇವೆ ಮಾಡುವವರಿಗೆ ಗೌರವ ಸಲ್ಲಿಸುವುದು ಏನೈತಲ್ಲ, ಇದು ಒಂದು ಪುಣ್ಯದ ಕೆಲಸ. ಅದಕ್ಕೆ ದಯವಿಟ್ಟು ಹಿರಿಯರು ಎಲ್ಲರೂ ಅವರಿಗೆ ಹೃತ್ಪೂರ್ವಕವಾದಂತ ಒಂದು ಸನ್ಮಾನವನ್ನು ಮಾಡ್ಬೇಕಂತ ಹೇಳಿ ಅವರೆಲ್ಲ ಕೇಳ್ಕೊಳ್ತಾ ಇದ್ದೀನಿ.